ಯಾರಿಗಾನ ಬ್ಲಡ್ ಬರೋತ್ರ ಆಗೋಯ್ತು, ಅದ್ ನಮ್ ತಪ್ಪ ಅವ್ರ ತಪ್ಪು ನೋಡಲ್ಲ, ನಮ್ಮನ್ನ ಇಟ್ಕೊಂಡು ಹೊಡೆದ್ಬಿಡ್ತಾರೆ. ಫಸ್ಟ್ ಇಟ್ಕೊಂಡು ಗುಂಪು ಸೇರ್ಬಿಟ್ಟು ಅಯ್ಯೋ ಹೊಡೆದ್ಬಿಟ್ಟು ಅಂತ ಹೊಡೆದ್ಬಿಡ್ತಾರೆ. ನಾನು 3 ಹೊತ್ತು ಊಟ ತಿಂದೆ ಒಂದು 3-4 ವರ್ಷ ಆಗುತ್ತೆ ಮನೇಲಿ. 3 ಹೊತ್ತು ಎಲ್ಲಿ ತಿನ್ನಕ್ಕಾಗತ್ತೆ? ಬಟ್ ನನ್ನ ಜೊತೆ ಇರೋ ಫ್ರೆಂಡ್ಸ್ ಯಾರು ಕೆಲ್ಸಕ್ಕೆ ಹೋಗಲ್ಲ, ಯಾರೋ ಒಬ್ರು ಇಬ್ರು ಹೋಗ್ಬೋದು ಜಾಸ್ತಿ. ಅಂದ್ರೆ ಕಂಟ್ರೋಲ್ ಅವ್ರು ಇರುತ್ತೆ, ನನ್ನ ಕಂಟ್ರೋಲ್ ನಾ ಇರ್ತೀನಿ. ಅವ್ರ ಪಾಪ ಪ್ಲಸ್ ಡ್ರೈವರ್ಗಳು ಚೆನ್ನಾಗಿ ನೋಡ್ಕೊಬೇಕು. ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು, ಅವ್ರು ಕೇಳ್ದಾಗ ದುಡ್ಡು ಕೊಟ್ಟು, ನೀವು ಕೇಳ್ದಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಕೇಳ್ದಾಗ ದುಡ್ಡು ಕೊಡ್ಬೇಕು ಅವ್ರಿಗೆ, ಯಾಕಂದ್ರೆ ದುಡಿತಾರದು ದುಡ್ಡಿಗೆ. ಈಗ ನಾವು ಫ್ಲೆಕ್ಸಿಬಿಲಿಟಿಯಿಂದ ಅವ್ರು ದುಡ್ಡು ಕೊಟ್ಟಾಗ ನಮ್ ಫ್ಲೆಕ್ಸಿಬಿಲಿಟಿ ಅವ್ರು ಸಂಡೇ ಎಕ್ಸ್ಟ್ರಾ ಕೆಲಸ ಇತ್ತಂದ್ರೆ ಬಂದ್ ಮಾಡ್ತಾರೆ ಪಾಪ. ಅವ್ರಿಗೆ ದುಡ್ಡು ಕೊಡ್ಲೇಬೇಕು, ಬಟ್ ಮಾಡ್ಕೊಂತಾರ. ಪ್ಲಸ್ ಅವ್ರಿಗೆ ಪಾಪ ಹಬ್ಬಕ್ಕೆ ಮೊನ್ನೆ ನಮ್ಮ ಮನೆ ಆಯ್ತು ಪೂಜೆ ಆಯ್ತು, ಇಬ್ಬರು ಡ್ರೈವರ್ಗೂ ಬಟ್ಟೆ ಕೊಡ್ಸಿ ಪೂಜೆ ಮಾಡಿಸಿ ಅವ್ರಿಗೂ ಒಂಥರ ಖುಷಿ, ನಮ್ಮ ಓನರ್ ಪಾಪ ಚೆನ್ನಾಗಿದ್ದಾನಪ್ಪ. ಮೊನ್ನೆ ಸ್ವಲ್ಪ ಗಲಾಟೆಗಳಾಯ್ತು, ಅವ್ರಿಗೆ ಅದೇ ಹೇಳಿರೋದು, ಏನೇ ದೊಡ್ಡ ಗಲಾಟೆ ಅದನ್ನು ಫಸ್ಟ್ ನನಗೆ ಫೋನ್ ಹಾಕ್ರಿ, ನಾನು ನಾಟ್ ರೀಚ್ 112 ಫೋನ್ ಹಾಕ್ರಿ ಡೈರೆಕ್ಟ್. ಯಾಕಂದ್ರೆ ಯಾವ್ದನ್ನ ಕಾರ್ ಟಚ್ ಆಗೋಯ್ತು, ಯಾರಿಗಾನ ಬ್ಲಡ್ ಬರೋತ್ರ ಆಗೋಯ್ತು, ಅದ್ ನಮ್ ತಪ್ಪ ಅವ್ರ ತಪ್ಪು ನೋಡಲ್ಲ, ನಮ್ಮನ್ನ ಇಟ್ಕೊಂಡು ಹೊಡೆದ್ಬಿಡ್ತಾರೆ. ಫಸ್ಟ್ ಇಟ್ಕೊಂಡು ಗುಂಪು ಸೇರ್ಬಿಟ್ಟು ಅಯ್ಯೋ ಹೊಡೆದ್ಬಿಟ್ಟು ಅಂತ ಹೊಡೆದ್ಬಿಡ್ತಾರೆ. ಅದಕ್ಕೆ ಏನೇ ಆತರ ಆದವರು 112 ಫೋನ್ ಹಾಕು. ಬೆಂಗಳೂರಿಗೆ ಎಷ್ಟು ಇಂಡಿಯಾದಲ್ಲೇ ಫಾಸ್ಟೆಸ್ಟ್ ಅನಿಸ್ತದೆ, ಟಕ್ಕಂತ ರೆಸ್ಪಾನ್ಸ್ ಇಮಿಡಿಯೇಟ್ ಬರ್ತಾರೆ. ನಮ್ದು ಎಲ್ಲೇ ಆಕ್ಸಿಡೆಂಟ್ ಆದ್ರೂ ನಮ್ಮ ಡ್ರೈವರ್ 112 ಫೋನ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಈಗ ನಮ್ ಕಡೆಯಿಂದ ತಪ್ಪಿದ್ರು ಆ ಟೈಮ್ ಡ್ರೈವರ್ಗೆ ಏನು ಆಗ್ಬಾರ್ದಲ್ವ. ಈಗ ನಮ್ಮನ್ನ ನಂಬ್ಕೊಂಡ್ಬಂದು ಈಗ ಸಿದ್ದು ಅಂತ ತೋರಿಸಿದ್ನಲ್ಲ, ಅವ್ನಿಗೂ ನಂಗೆ ಸಂಬಂಧ ಇಲ್ಲ. ಅವ್ರ ವೈಫ್ ನಮ್ ಸಬ್ಸ್ಕ್ರೈಬರು. ನಾನು ಸ್ಟೋರಿ ಹಾಕಿದ್ ನೋಡಿ ಅವ್ರ ವೈಫು ಇಲ್ಲಿ ನಮ್ಗೆ ಕಳಿಸ್ಬಿಟ್ಟು ಅವ್ರ ಸ್ಯಾಲ್ರಿ ಇಲ್ದೆ ನಾನು ಅವ್ರ ವೈಫ್ಗೆ ಹಾಕೋದು. ಸೊ ಆ ತರ ಅವ್ರು ನಂಬಿಕೆಯಿಂದ ಕಳ್ಸಿರ್ತಾರೆ. ಅವ್ರಿಗೇನಾದ್ರು ನಮ್ ಜಾಬ್ ನಮ್ಮ ಅಣ್ಣ ತಮ್ಮ ನೋಡ್ಕೊಬೇಕು ಅಷ್ಟೇ ಅವ್ರನ್ನ. ಈಗ ನಿಮ್ಮ ಹತ್ರ ಅಂದ್ರೆ ಡ್ರೈವರ್ಗಳ ಅಂದ್ರೆ ಇರೋದು ನಿಮ್ಮ ನೋಡಿ ಬಂದಿರೋದಾ? ಎಲ್ಲ ಇನ್ಸ್ಟಾಗ್ರಾಮ್ ಅವರೇ ಇಬ್ರು ಇನ್ಸ್ಟಾಗ್ರಾಮ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾನ ಯೂಟಿಲೈಸ್ ಮಾಡ್ತಾ ಇದ್ದಾರೆ. ಅವ್ರು ಕೆಟ್ಟ ರೀತಿಯಾಗಿ ಯೂಸ್ ಮಾಡ್ಕೊಂತಾರೆ. ನಾವು ಅವ್ರಿಗೂ ಏನೋ ಒಂದು ಕೆಲಸ ಕೊಟ್ಟು ಅವ್ರಿಗೂ ಒಂದು 3 ಹೊತ್ತು ಊಟಕ್ಕೆ ಕಷ್ಟ ಆಗ ನಾವು ದುಡ್ಕೊಂತಾ ಇದೀವಿ. ಹಂಗಂತೇನು ಈ ಗಾಡಿಗಳಿಂದ ಲಾಭ ಎಲ್ಲಾ ಗಾಡಿನೂ ಫ್ಯಾಕ್ಟ್ ಹೇಳ್ಬೇಕಂದ್ರೆ 10,000 ಮಿಕ್ಕುತ್ತೆ. ಅದನ್ನು ಕಷ್ಟ. ಒಂದೊಂದು ಟೈಮ್ ಎಲ್ಲ ಟಚ್ ಆಯ್ತು, ಮೊನ್ನೆ ನಮ್ಮ ಇದು ಟಚ್ ಆಯ್ತು, ಇದ್ರದ್ದೇನು ಸೆಟಲ್ಮೆಂಟ್ ಮಾಡ್ಲಿಲ್ಲ. ಅವ್ನು ನಮ್ದು ಇಬ್ಬರದು ತಪ್ಪಿತ್ತು, ಕ್ಲಿಯರ್ ಆಯ್ತು. ನಮ್ಮ ಬಡ ದೋಸ್ತು ಆಟೋದ ಒನ್ ವೇಲ್ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ನೋಡ್ಕೊಂಡು ಟಚ್ ಮಾಡ್ಬಿಟ್ಟ. ಅವ್ನು 5,000 ಕೇಳ್ದ, 3,000 ರೂಪಾಯಿ ಸೆಟಲ್ಮೆಂಟ್ ಆಯ್ತು. ಮೊನ್ನೆ ಇಂಟ್ರಾದೆಲ್ಲ ಮಾಡಿದೆ. ಈ ತರ ಏನಾಗೋದ್ರೆ ಮಿಕ್ಕೋದು ಕಮ್ಮಿ ಆಗ್ಬಿಡ್ತದೆ. ಬಟ್ ಏನ್ ಮಾಡಕ್ಕಲ್ಲ, ಬಟ್ EMI ಕ್ಲಿಯರ್ ಆಗುತ್ತಲ್ಲ, EMI ಕ್ಲಿಯರ್ ಆಗ್ತಾ ಹೋಗುತ್ತಲ್ಲ. ಸೊ ನಮ್ಗೆ ಲಾಭ ಲೆಕ್ಕನೇ ಅದು. ಅಂದ್ರೆ ಇನ್ನೊಂದು ಅಂದ್ರೆ EMI ಕ್ಲಿಯರ್ ಆಯ್ತು ಅಂದ್ರೆ ನಮ್ಗೆ ಸ್ವಂತ ಗಾಡಿನೇ ಅಂತ. ಹೌದು, ಇವಾಗ ಸ್ವಂತ ಗಾಡಿ ಅಲ್ಲ, ಹೆಸರು ನಮ್ ಸ್ವಂತ ಗಾಡಿ. RC ಕಾರ್ಡ್ ನಮ್ಮ ಹೆಸರು ಜೊತೆ ಬ್ಯಾಂಕ್ ಹೆಸರು ಆಗ್ತಾರೆ ಇವಾಗ. ಹೌದಾ? RC ಕಾರ್ಡ್ ಅಲ್ಲಿ ಬಂದಿಲ್ಲ ಅಂದ್ರೆ ನಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಲೋನ್ ಅಗ್ರಿಮೆಂಟ್ಸ್ ಅಲ್ಲೆಲ್ಲ ಬಂದ್ಬಿಡುತ್ತೆ. ಓನರ್ ಇಂಥವನು, ಲೋನ್ ಕೊಟ್ಟರೆ ಅವ್ರ ಹೆಸರು ಬಂದ್ಬಿಡುತ್ತೆ. NOC ಇಸ್ಕೊಂಡ್ವರ್ಗು ನಮ್ ಗಾಡಿ ಅಲ್ಲ ಸರ್ ಇದು, ಬ್ಯಾಂಕ್ ಅವ್ರ ಗಾಡಿ ನಾವು ಓಡಿಸ್ಕೊಂತ ಇದೀವಿ, EMI ಕಟ್ತಾ ಇದೀವಿ. 5 ವರ್ಷ ಅನ್ಕೊಂತೀವಿ, ಬಟ್ ಅದು ದುಡಿತಾ ಹೋಗ್ತದೆ. 5 ವರ್ಷ ಹೆಂಗ್ ಪಾಸ್ ಆಯ್ತು ಅಂತ ಗೊತ್ತಾಗಲ್ಲ. ಈಗ ಇಂಟ್ರಾ ನೋಡಿ 2 ವರ್ಷ ಈ ತಿಂಗಳಿಗೆ ಮೊನ್ನೆ ತಗೊಂಡ ಹೆಂಗಿದೀನಿ, 2 ವರ್ಷ ಆಗೇ ಹೋಯ್ತು. ಇನ್ನೊಂದು ವರ್ಷ ಗುಡ್ಸಿದ್ರೆ ಅದು EMI ಆಗೋಯ್ತು. ಸೊ ಈ ತರ ಗೋ ವಿತ್ ದ ಫ್ಲೋ ತರ ಹೋಗ್ತಿದೆ. ಆ ಫ್ಲೋ ಅಲ್ಲಿ ನಮ್ಗೆ ಬೇಕಾಗಿರೋ ರೂಲ್ಸ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅಂದ್ರೆ ನಮ್ಗೆ ಏನ್ ಬೇಕು ಅವನ್ನೆಲ್ಲ ಮಾಡ್ಕೊಂಡು ಅದಕ್ಕೆ EMI ನ ಕಟ್ಕೊಂಡು ಈಗ ಮುಂದೆ ಅದೇ ಹೇಳಿದ್ರಿ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂತ. ಏನು ಮುಂದೆ ಇನ್ನೊಂದು ಯಾವ್ದೋ ಗಾಡಿ ಹಾಕೋ ಪ್ಲಾನ್ ಇದೆಯಾ ಹೆಂಗೆ? ನೆಕ್ಸ್ಟ್ ವರ್ಷ ಇತ್ತು ಸರ್, ಬಟ್ ಮನೇಲಿ ಮದುವೆಗಿದ್ವಿ ಅಂತಿದ್ರಲ್ವಾ, ಅದಕ್ಕೋಸ್ಕರ ಸದ್ಯಕ್ಕೆ ಹೋಲ್ಡ್ ಮಾಡಿದೀನಿ. ಯಾಕಂದ್ರೆ ಮದುವೆ ಗೊತ್ತಲ್ಲ, ಖರ್ಚಿಲ್ಲ. ನಾನೇ ಮಾಡ್ಕೊಬೇಕಲ್ಲ, ಯಾರಾದ್ರೆ ಅವ್ರ ಮನೆಯವರೆಲ್ಲ ಮಾಡ್ತಾನೆ, ನಾವು ತಾಲಿ ಕಟ್ಕೊಂಡು ಮುಂದೆ ನಮ್ದಾಗಲ್ಲ. ಏನಾದ್ರೂ ನಾನೇ ನೋಡ್ಕೊಬೇಕು. ಸೊ ಅದು ಸ್ವಲ್ಪ ಕಷ್ಟ, ಬಟ್ ಮಾಡ್ಕೊಬೇಕು. ಆ ವಯಸ್ಸಲ್ಲಿ ಏನ್ ಬೇಕು ಅವೆಲ್ಲ ಮಾಡ್ಕೋಬೇಕಲ್ವಾ. ಕೆಲಸ ಅಂದ್ಬಿಟ್ಟು ಎಲ್ಲ ಬಿಟ್ಬಿಡಕ್ಕಾಗಲ್ಲ. ನೆಕ್ಸ್ಟ್ ವರ್ಷ ಮದುವೆ 90% ಅನ್ಕೊಂಡಿದೀನಿ. ದೇವ್ರ ಇಚ್ಛೆ ಆದ್ರೆ ಆಯ್ತು, ಇಲ್ಲ ಸ್ವಲ್ಪ ಮುಂದಕ್ಕೆ ಹೋದ್ನ. ಈಗ ಯಾರ್ಯಾರು ಇರೋದು ಮನೇಲಿ? ನಾನಮ್ಮ. ಬಟ್ ಮನೆಗೆ ಹೋಗೋದು ಬೆಳಿಗ್ಗೆ ಹೊತ್ತು ಅಷ್ಟೇ. ನಾನು ಬೆಳಿಗ್ಗೆ ಒಂದು 1/2 hour ಹೋಗ್ತೀನಿ. ಒಂದೊಂದು ಟೈಮ್ ಸ್ವಲ್ಪ ಬೇಗ ಆದ್ರೆ ಮನೆಗೆ ಅಮ್ಮಗೆ ಫೋನ್ ಹಾಕಿ ನಮ್ಮಮ್ಮ ಅವ್ರಿಗೆ ಏನ್ ಬೇಕೋ ಅವ್ರು ಮಾಡ್ಕೊಂತಾರೆ ಪಾಪ. ಊಟದೇನು ಅಲ್ಲ ಅವ್ರಿಗೆ ಅದೇ ಅವ್ರು ಹೆಂಗಂದ್ರೆ ಒಂದ್ 2-3 ಐಟಮ್ ಬರುತ್ತೆ, ಅದನ್ನೇ ಮಾಡ್ಕೊಂತ ಇರ್ತಾರೆ. ನಾನು ಹೋದ್ರೆ ಅದು ನಂಗೆ ಇರ್ತಾರೆ, ಅವ್ರು ಮಾಡ್ಕೊಂಡ್ ತಿಂತಾರೆ ಅಷ್ಟೇ. ನಾನು 3 ಹೊತ್ತು ಊಟ ತಿಂದೆ ಒಂದು 3-4 ವರ್ಷ ಆಗುತ್ತೆ ಮನೇಲಿ. 3 ಹೊತ್ತು ಎಲ್ಲಿ ತಿನ್ನಕ್ಕಾಗತ್ತೆ? ಈಗ ಏನಾದ್ರು ಇಷ್ಟು ದುಡಿದ್ರೇನು ಒಂಥರ ತಿನ್ನೋ ಭಾಗ್ಯ ಇಲ್ಲ ನನಗೆ. ಅಂದ್ರೆ ಮನೆ ದುಡ್ಡಿಲ್ಲ ಅಂತಲ್ಲ, ಒಂದು ಟೈಮ್ ಇರಲ್ಲ. ಪ್ಲಸ್ ನಮ್ಮಮ್ಮ ಪರಿಸ್ಥಿತಿ ಪಾಪ, ಅವ್ರು 3 ಹೊತ್ತು ಮಾಡಾಕಕ್ಕಾಗಲ್ಲ. ಹೋಟೆಲ್ ಫುಡ್ ರೂಢಿ ಆಗ್ಬಿಟ್ಟಿದೀನಿ ನಾನು. ಗ್ಯಾಸ್ಟ್ರಿಕ್ ಮಾತ್ರ ನೋಡಿ ಇಟ್ಕೊಂಡು ಓಡಾಡ್ತಾ ಇರ್ತೀನಿ. ಗ್ಯಾಸ್ಟ್ರಿಕ್ ತಿಂದು
ಬಟ್ ಆಪ್ಷನ್ ಇಲ್ಲ, ನಮ್ಗೆ ತಿನ್ಲೇಬೇಕು ನಾವು. ಹೌದೌದು. ಮತ್ತೀಗ ಹಬ್ಬ ಹರಿದಿನ ಬಂದ್ರೆ ಹೆಂಗೆ ಅಂತ ಅದು ಸಿಗೋ, ಈಗ ಹೇಳಿದ್ನಲ್ಲ ಮಾರ್ನಿಂಗು 9 o'clock ಹಾಕಿದ್ರೆ 1 o'clock ಆ ಟೈಮಲ್ಲಿ ಬಂದು ಪೂಜೆಗೆ ಮುಗಿಸ್ಕೊಂಡ್ಬೇಕಷ್ಟೇ. ಇದೊಂದು ಅಂದ್ರೆ ಹಬ್ಬಗಳೆಲ್ಲ ಬಿಟ್ಬಿಡಕ್ ಸರ್ ನಾವು. ಬಿಸ್ನೆಸ್ ಏನೋ ಮಾಡ್ತೀವಿ, ಏನೋ ಸಾಧಿಸ್ತೀನಿ ಅನ್ನೋರು. ಈಗ ಏನೋ ಒಂದು ಮಾಡ್ತಾ ಇದೀವಿ ಅಂದ್ಮೇಲೆ ನೀವು ಎಲ್ಲ ಕಂಫರ್ಟ್ ಝೋನ್ ಬಿಟ್ಬಿಡಬೇಕು. ನಿಜಾನೇ ಹೇಳಿ. ನಾನು ಆರಾಮಾಗಿರ್ಬೇಕು, 9 to 6 ಮಾಡ್ಕೊಂಡು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಆಗ ಕೆಲಸ ಅಲ್ಲ ಅದು. ಅದಕ್ಕೆ ನೀವು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಲ್ವಾ. ಅದೇ ನೋಡಿ, ಅದನ್ನೇ ಹೇಳ್ತಾ ಇದ್ದೆ. ಅದೇ ನೋಡಿ, ನಾನು ಈಗ ಇದೀನಪ್ಪ, ಒಂದ್ ಗಾಡಿ ಹಾಕಿದೀನಿ ಸಾಕು ನನಗೆ, ಹಂಗಿದ್ರೆ ಒಂದ್ರಲ್ಲಿ ಇರ್ತೀವಿ. ಒಂದ್ ಗಾಡಿ ಹಾಕಿದೀನಿ, ಅದೆಲ್ಲೋ ಕಂಪ್ನಿಗೆ ಹೋಗ್ತಾ ಇದೆ, ಬರ್ತಾ ಇದೀನಿ, ತಿಂತಾ ಇದೀನಿ, 3 ಹೊತ್ತು ತಿನ್ನೋದು, ಮನೆಗೆ ನೆಮ್ಮದಿಗೂ ಮನೆ ಅಪ್ಪ ಅಮ್ಮ ಜೊತೆ ಅಣ್ಣ ತಮ್ಮ ಜೊತೆ ಆಟಾಡ್ಕೊಂಡಿದೀನಿ, ಸಾಕು ಅಂದ್ರೆ ಅಂದ್ರೆ ಒಬ್ಬೊಬ್ರಿಗೆ ಸಾಕಾಗುತ್ತೆ ಅದು. ಯಾಕಂದ್ರೆ ಮನೇಲಿ ಸ್ವಂತ ಮನೆ ಇದೆ, ಜಾಗ ಇದೆ, ಮುಂದಕ್ಕೆ ಜಾಗ ಒಂಥರ ಬ್ಯಾಕ್ ಬೋನ್ ಆಗುತ್ತೆ ಅವ್ನಿಗೆ. ಈಗ ನನ್ನ ಹತ್ರ 1 ಎಕರೆ ಜಾಗ ಇದ್ರೆ ನಾನು ಇವಾಗ ಥಿಂಕ್ ಮಾಡ್ತಾ ಇದ್ದೆ, ಪಕ್ಕ ಮಾಡ್ತಾ ಇಲ್ಲ. ನಮ್ ಬೆಂಗಳೂರು ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಈಗ ನಾವು ನಮ್ ಬೆಂಗಳೂರವ್ರು ನಾವಾಗಿ ನಮ್ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಜಾಗ ಇದೆಯಾ, ಆ ಜಾಗದ ಮೇಲೆ ಲೋನ್ ಎತ್ಕೋ, ಒಂದ್ 50 floor 2 ಬಿಲ್ಡಿಂಗ್ ಕಟ್ಟು, ಕೆಳಗಡೆ ಮನೆ ನೀನಿರೋ, ಮೇಲೆ ಬಾಡಿಗೆ ಕೊಡು, ಇಲ್ಲ PG ಕೊಡು, 2 ಹಸು ಇಟ್ಕೋ ನಮ್ ಬೇರೆ ಕಡೆ, ಹಸುನ ಇಟ್ಕೊಂಡು ನಮ್ಮ 2 ಹೊತ್ತು ಹಾಲು ಹಾಕೋ, ಮಟನ್ ಊಟಕ್ಕೆ ನಾಮಕರಣಕ್ಕೆ ಓಡಾಡ್ಕೊಂಡಿರೋ, ಮುಗೀತು. ಇದು ನಮ್ ಮೈಂಡ್ ಸೆಟ್. ಬಟ್ ನಮ್ಗೆ ನನ್ನ ಹತ್ರ ಜಾಗ ಇದ್ರೆ ನಾನು ಅದೇ ಮಾಡ್ತಾ ಇದ್ದೆ, ಪಕ್ಕ ಸುಳ್ಳು ಹಾಕೋಬಾರ್ದು. ನಾನು ನನ್ಗೆ ಯಾಕೆ ಇಷ್ಟೆಲ್ಲ ರಿಸ್ಕು, ನಮ್ದೇ ಬಾಡಿಗೆ ಮನೆ ಕಟ್ಬಿಟ್ಟು ಬರೋ ಬಾಡಿಗೆ ಮನೆ ಲೋನ್ ಕಟ್ಕೊಂಡು ಹೋಗ್ತೀನಿ, ಜಾಗ ಲೋನು. ಆ ಬಾಡಿಗೆ ಮನೆದೆಲ್ಲೂ ಈ ತಿಂಗಳು ಕಮ್ಮಿ ಆಗುತ್ತೆ ಅಂತ ಏನಿಲ್ಲ, ವರ್ಷ ಜಾಸ್ತಿ ಆಗ್ತದೆ. ನಾನು ಮನೆಗೆ ಹೋದಾಗ 4 ವರ್ಷ, ಈಗ 6 ವರ್ಷ ಕಟ್ತಾ ಇದ್ದೀನಿ ಬಾಡಿಗೆ ಮನೆ, 2-3 ವರ್ಷಕ್ಕೆ 500 ರೂಪಾಯಿ ವರ್ಷಕ್ಕೆ ಎತ್ಕೊಂಡು ಹೋಗ್ತಾ ಇರ್ತದೆ. ಅವನಿಗೇನು ಬಾಡಿಗೆ ಮನೆ ವ್ಯಾಲ್ಯೂ ಜಾಸ್ತಿ ಆಗೋದಷ್ಟು ಕಮ್ಮಿ ಆಗಲ್ಲ. ನೀವು ಬದುಕಿರೋ ದಿನ ಬಾಡಿಗೆ ಮನೆ ದುಡ್ಡು ತಿನ್ಬೋದಾ? 100 ವರ್ಷ ನಾವು ಬದುಕಲ್ಲ, ಬಟ್ ಬಿಲ್ಡಿಂಗ್ ಮಿನಿಮಮ್ 100 ವರ್ಷ ಗ್ಯಾರಂಟಿನ ಅದು. ನಿಮ್ ಮಕ್ಳು ಮೊಮ್ಮಕ್ಳು ಟೈಮ್ ಅವ್ರು ಬೆಳೆಸಿ ಮಾಡ್ಕೊಂತಾರ ಅವರು, ಅಲ್ಲಿವರೆಗೂ ನೆಮ್ಮದಿನ. ನಮ್ಮೂರು ನೀವು ನೋಡಿದ್ರಲ್ಲ, ನಮ್ಮೂರಲ್ಲಿ ಬಟ್ ನನ್ನ ಜೊತೆ ಇರೋ ಫ್ರೆಂಡ್ಸ್ ಯಾರು ಕೆಲ್ಸಕ್ಕೆ ಹೋಗಲ್ಲ, ಯಾರು ಒಬ್ಬರು ಇಬ್ರು ಹೋಗ್ಬೋದು ಜಾಸ್ತಿ. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್, ಊರ್ ಸರ್ಕಲ್, ಬರೀ ನಾವು ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲ, ನಮ್ ಊರ್ ಸರ್ಕಲ್ ಯಾರೋ 2-3 ಕೆಲ್ಸಕ್ಕೆ ಹೋಗ್ಬೋದು ಅಷ್ಟೇ. ಇದ್ದವ್ರು ಆರಾಮ ಓಡಾಡ್ಕೊಂಡು ಬಾಡಿಗೆ ಮನೆ ಓಡಾಡ್ಕೊಂಡು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಅದು ಇದು ಓಡಾಡ್ಕೊಂಡು ಅಷ್ಟೇ. ಕಷ್ಟ ಬೀಳಲೇಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬಟ್ ನಮ್ದು ಹೆಂಗಂದ್ರೆ ದುಡಿಲೇಬೇಕು. ನಮ್ಮಪ್ಪ ಅಂದ್ರು ನಮ್ ತರ ಯೋಚನೆ ಮಾಡಿದ್ರೆ ನಾವ್ ಇನ್ನೂ ಚೆನ್ನಾಗಿರ್ತೀವಿ. ಅವ್ರು ಏನಂದ್ರೆ, ಅಯ್ಯೋ ನಾನು ತಿನ್ಬೇಕಂದ್ರೆ ತಿನ್ಸ್ತೀನಿ, ಕುಡಿಬೇಕಂದ್ರೆ ಕುಡಿತೀನಿ ಅನ್ಕೊಂಡಿದ್ರು. ನಮಗೆ ಈಗ ಕಷ್ಟ, ನಾವು ಹಂಗೆ ಎದ್ಬಿಟ್ರೆ ನಮ್ ನೆಕ್ಸ್ಟ್ ಜನರೇಷನ್ಸ್ ಹಂಗೆ ಎದ್ಬಿಡುತ್ತೆ. ಒಂಥರ ಸೊಸೈಟಿ, ನನಗೆ ಇಷ್ಟೆಲ್ಲ ಕಷ್ಟ ಬೀಳ್ತಾ ಇರೋದು ಒಂದು ಸೊಸೈಟಿ ಲೆವೆಲ್ಗೆ ಇರ್ಬೇಕು ಅಂತ.